ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟೆಕ್ ಬ್ರ್ಯಾಂಡ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ಯಾಂಪೆ ಬಗ್ಗೆ ವಿಡಿಯೋನ ಮಾಡ್ತಿದ್ದೀನಿ. ಸೊ ತುಂಬ ಜನ ಕೇಳ್ತಿದ್ರಿ ಪ್ಯಾಂಪೆ ಬಗ್ಗೆ ವಿಡಿಯೋ ಮಾಡಿ ಅಂತ. ಸೊ ತುಂಬ ಜನ ಡೌಟ್ಸ್ನು ಕೇಳಿದ್ರ. ಆ ಒಂದು ಡೌಟ್ಸನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ನ ಮಾಡಬೇಕಂತ ಅಂದ್ಕೊಂಡು ವಿಡಿಯೋನ ಮಾಡ್ತಿದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ಅಕೌಂಟ್ ಹಾಗೆ ಯಾವ ರೀತಿ ಯೂಸ್ ಮಾಡೋದಂತೆಲ್ಲ ತಿಳಿಸ್ಕೊಟ್ಟಿದ್ದೆ. ಆ ಒಂದು ವಿಡಿಯೋಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಸೊ ಅದರಿಂದ ಈ ಒಂದು ವಿಡಿಯೋನ ಮಾಡ್ತಿರೋದು. ಸೊ ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾದ್ರೂ ಸಣ್ಣ ಕೆಲಸ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡಿ. ಹಾಗೆ ಬೆಲ್ ನೋಟಿಫಿಕೇಷನ್ನ ಆಲ್ ಮಾಡಿಕೊಂಡ್ರೆ ಸಾಕು. ಸೊ ನೋಟಿಫಿಕೇಷನ್ ಆಲ್ ಮಾಡಿದ್ರೆ ಯಾವುದೇ ರೀತಿ ಹೊಸ ಒಂದು ವೀಡಿಯೋನ ಹಾಕಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಆಗಿ ಬರುತ್ತೆ. ಸೊ ಅದರಿಂದ ಬೆಲ್ ಐಕಾನನ್ನು ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಪ್ಯಾಂಪೆನ ಈಗ ಪ್ಲೇಸ್ಟೋರ್ನಲ್ಲಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಅದರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡನ್ನು ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ರಿವಾರ್ಡ್ಸ್ ಅನ್ನೋ ಆಪ್ಷನ್ ಇದೆ ಕೆಳಗಡೆ, ಅಲ್ಲಿ ಹೋಗಿ ಸೊ ರಿವಾರ್ಡ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಿದಾದಮೇಲೆ ಸೊ ಇಲ್ಲಿ ನೋಡ್ಬೋದು ತುಂಬ ಒಂದು 4 ಆಪ್ಷನ್ಸ್ಗಳಿದ್ದಾವೆ. ಸೊ ಫಾರ್ ಎಕ್ಸಾಂಪಲ್ ಕಾಯಿನ್ಸ್ ಅಂತಿದೆ, ಕಾಯಿನ್ಸ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಕಾಯಿನ್ಸ್ ಮೇಲೆ ಕ್ಲಿಕ್ ಮಾಡಿದಾದ ನಂತರ ಇಲ್ಲಿ ನೋಡ್ಬೋದು ನನಗೆ ಎಷ್ಟೊಂದು ಕಾಯಿನ್ಸ್ಗಳು ಇಲ್ಲಿ ಸಿಕ್ಕಿದೆ ಅಂತ. ಒಬ್ಬರಿಗೆ ರೆಫರ್ ಮಾಡಿದ್ರೆ 500 ಕಾಯಿನ್ಸ್ನ ಸಿಗ್ತಾಯಿತ್ತು. ಅದಕ್ಕಿಂತ ಮುಂಚೆ ಒಬ್ಬರಿಗೆ ರೆಫರ್ ಮಾಡಿದ್ರೆ 50 ರೂಪೀಸ್ ಸಿಗ್ತಾಯಿತ್ತು. ಈಗ ತುಂಬಾ ಚೇಂಜ್ ಆಗಿಬಿಟ್ಟಿದೆ. ಅದೇ ರೀತಿ ಕಾಯಿನ್ಸ್ನು ಹಾಗೆ ಯಾವ ರೀತಿ ಅರ್ನಿಂಗ್ಸನ್ನು ಮಾಡೋದಂತ ತಿಳಿಸ್ಕೊಡ್ತೀನಿ. ನೀವು ನೋಡ್ತಿದ್ದೀರಾ. ಸೊ ನಾನು ಅದೇ ರೀತಿ ಸ್ಪೆಂಡನ್ನು ಮಾಡಿದ್ದೀನಿ, ಅರ್ನಿಂಗು ಕೂಡ ಮಾಡಿದ್ದೀನಿ, ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ಬೋದು. ಸೊ ಬೆಜ್ಜನ್ನು ಅರ್ನಿಂಗ್ ಆಗಿದೆ ಅಂತೇನು ಹೇಳೋಕ್ಕಾಗಲ್ಲ. ಸೊ 2000 ಕಾಯಿನ್ಸ್ಗಳು ಅರ್ನಿಂಗ್ ಆಗಿದೆ. ಇದನ್ನು ಯಾವ ರೀತಿ ಕಾಯಿನ್ಸ್ನ ಅರ್ನ್ ಮಾಡೋದು ಅಂತ ಅಂದರೆ ಸೊ ನೋಡ್ಬೋದು ಈಸಿಯಾಗಿ ನೀವು ಮೊಬೈಲ್ ರೀಚಾರ್ಜ್ ಮಾಡೋದ್ರಿಂದ 1x ಕಾಯಿನ್ ನಿಮಗೆ ಸಿಗುತ್ತೆ. ಹಾಗೆ ಏನಾದರೂ ನೀವು ಪ್ಯಾಂಪೆ ಕಾರ್ಡನ್ನು ಆರ್ಡರ್ ಮಾಡಿಕೊಂಡ್ರೆ ಅದರಿಂದ ನಿಮಗೆ ಕಾಯಿನ್ಸ್ ಅರ್ನ್ ಆಗುತ್ತೆ. ಸೊ ಇದನ್ನೆಲ್ಲ ನೀವು ನೋಡ್ತಿದ್ದೀರಾ. ಸೊ ನೀವು ಏನಾದರೂ ರೆಡೀಮ್ ಕೋಡನ್ನು ಮಾಡಬೇಕಂತಂದರೆ ನಿಮ್ಮ ಫ್ರೆಂಡ್ಸ್ಗಳಿಂದ ನೀವು ರೆಡೀಮ್ ಕೋಡನ್ನ ಹಾಕ್ಸ್ಕೊಳೋದು ಬಿಟ್ಟು ನೀವೇ ಮಾಡಿದ್ರೆ ಕಾಯಿನ್ಸ್ ಅನ್ನೋದು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಇನ್ನೊಂದು ಆಪ್ಷನ್ ಕಾಣಿಸ್ತಿದೆ, ಕ್ಯಾಶ್ ಓನ್ ಅಂತ. ಇಲ್ಲಿ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಯಾವ ರೀತಿ ನಾನು ಕ್ಯಾಶ್ನ ಅರ್ನ್ ಮಾಡಿದ್ದೀನಿ ಅಂತ. ಸೊ ಇಲ್ಲಿ ನೋಡ್ಬೋದು, ಕ್ಯಾಶ್ನ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕಿಲ್ಲಿ. ಸೊ ಕೇವಲ 69 ರೂಪೀಸ್ ನಾನು ಓನ್ ಮಾಡಿದ್ದೀನಿ. ಸೊ ಹೆಂಗಪ್ಪ ಅಂತ ಅಂದರೆ ಸೊ ಹಿಂದೆ ಅಂದರೆ ಅರ್ನಿಂಗ್ಸ್ ಮಾಡಿರುವಂಥ ಅಮೌಂಟ್ ಎಲ್ಲ ಈಗ ಶೋ ಮಾಡ್ತಿಲ್ಲ, ಅಂದರೆ ಅಪ್ಡೇಟ್ ಆಗಿರೋದಕ್ಕೆ ಕಾರಣ. ಸೊ ಹಿಂದ್ಗಡೆ ಅಮೌಂಟು ಒಂದು 800 ರೂಪೀಸ್ ಪ್ಲಸ್ ನಾನು ಅರ್ನಿಂಗ್ಸ್ನ ಮಾಡಿದೆ. ಸೊ ಅದು ಎಲ್ಲ ಅಪ್ಡೇಟ್ ಆದ ನಂತರ ಅಮೌಂಟ್ ಅನ್ನೋದು ತೋರಿಸಿಲ್ಲ ಅಷ್ಟೇ. ಸೊ ಅದಕ್ಕೋಸ್ಕರ ನಮಗೆ ತಿಳಿಸಿದ್ದು. ಸೊ ಹಾಗೆ ಇಲ್ಲಿ ಗಿವ್ ಅವೇ ಕೂಡ ನಡೀತಾ ಇದೆ. ಸೊ ಇಲ್ಲಿ ನೋಡ್ಬೋದು ಗಿವ್ ಅವೇಸು. ಸೊ iPhone 16 ಹಾಗೆ ಮ್ಯಾಕ್ಬುಕ್ ಕೂಡ ನಿಮಗೆ ಗಿವ್ ಅವೇ ನಡೀತಾ ಇದೆ. ಸೊ ಪರ್ಚೇಸನ್ನು 500 ರೂಪೀಸ್ ಕೊಟ್ಬಿಟ್ಟು ನೀವು ಪರ್ಚೇಸನ್ನು ಮಾಡಿದ್ರೆ ನಿಮಗೊಂದು ಟೋಕನ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನೀವು ನೋಡ್ಬೋದು. ಸೊ ಬೆಜ್ಜನ್ ರೆಫರೆನ್ಸ್ ಹಾಗೆ ರೆಫರೆನ್ಸಿಂದ ನೀವು ನನ್ನ ಒಂದು ಲಿಂಕಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಸೊ ತುಂಬ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಸೊ ಅವ್ರಿಗೆ ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಆಪ್ಷನ್ ಕೂಡ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ನಾನು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಈ ಒಂದು ಅಪ್ಲಿಕೇಶನಿಂದ ಮುಂಚೆ ನೀವು ಅರ್ನಿಂಗ್ಸನ್ನು ಮಾಡ್ಬೋದಾಯಿತು, ಆದರೆ ಈಗ ಯಾವುದೇ ಅರ್ನಿಂಗ್ಸನ್ನು ಮಾಡೋಕ್ಕಾಗ್ತಾಯಿಲ್ಲ. ಸೊ ಇನ್ನೊಂದು ಏನಪ್ಪ ಅಂತ ಅಂದರೆ ಸೊ ಇಲ್ಲಿ ಕಾಯಿನ್ಸ್ ಇದೆ ಅಲ್ಲ, ಕಾಯಿನ್ಸಿಂದ ಯಾವ ರೀತಿ ಅಮೌಂಟಾಗಿ ಕನ್ವರ್ಟ್ ಮಾಡೋದಂತ ಅಂದರೆ ಇಲ್ಲಿ ಈಸಿಯಾಗಿ ನೀವು 10,000 ಕಾಯಿನ್ಸ್ ಇದ್ದರೆ 100 ರೂಪಾಯಿ ಕನ್ವರ್ಟ್ ಮಾಡ್ಬೋದು. ಸೊ ಹಾಗೆ 5,000 ಕಾಯಿನ್ಸ್ ಇದ್ದರೆ 25 ರೂಪಾಯಿ ಮಾಡ್ಬೋದು. ಸೊ ಮುಂಚೆ ಒಬ್ಬರಿಗೆ ರೆಫರ್ ಮಾಡಿದ್ರೆ 50 ರೂಪಾಯಿಂದ 100 ರೂಪಾಯಿ ತನಕ ಸಿಗ್ತಾಯಿತ್ತು. ಸೊ ಆದರೆ ಈಗೆಲ್ಲ ಅಪ್ಡೇಟ್ ಆದ ನಂತರ ಎಲ್ಲ ವ್ಯಾನಿಷ್ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಇನ್ನೊಂದು ಆ್ಯಪ್ ಇದೆ, ಆ ಒಂದು ಆ್ಯಪಲ್ಲಿ ನೀವು ಈಸಿಯಾಗಿ ಒಬ್ಬರಿಗೆ ರೆಫರ್ ಮಾಡಿದ್ರೆ ಇದೇ ಥರನೇ ಸೇಮ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಆ ಅಪ್ಲಿಕೇಶನ್ನು ಮುಂದಿನ ವೀಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತೀನಿ. ಸೊ ಆ ಒಂದು ಅಪ್ಲಿಕೇಶನಲ್ಲಿ ನೀವು ಈಸಿಯಾಗಿ ಒಬ್ಬರಿಗೆ ರೆಫರ್ ಮಾಡಿದ್ರೆ ಸೊ 50ರಿಂದ 100 ರೂಪಾಯಿ ತನಕ ಸಿಗುತ್ತೆ. ಸೊ ಬೆಸ್ಟ್ ಅಪ್ಲಿಕೇಶನ್ ಅದರ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ಯಾವುದೇ ರೀತಿಯಾದ ಒಂದು ಪ್ರಮೋಷನ್ ವೀಡಿಯೋ ಅಲ್ಲ, ಆ ಒಂದು ಅಪ್ಲಿಕೇಶನ್ನು ಪ್ರಮೋಷನ್ ಮಾಡ್ತಿಲ್ಲ. ಸೊ ಅದರಿಂದ ಹೇಳ್ತೀನಿ ಅಷ್ಟೇ. ಸೊ ಹಾಗೆ ನೀವು ಇದರಲ್ಲಿ ಈ ಒಂದು ಅಪ್ಲಿಕೇಶನಲ್ಲಿ ನೀವು ಗೋಲ್ಡ್ ಮೇಲೇನೂ ಇನ್ವೆಸ್ಟ್ ಮಾಡ್ಬೋದು. ಒಂದು 10 ರೂಪೀಸ್ ಇನ್ವೆಸ್ಟ್ ಮಾಡಿದ್ರೆ 1 ವೀಕ್ ಆದಮೇಲೆ ನಿಮಗೆ 1 ರೂಪಾಯಿ ಇಲ್ಲ 2 ರೂಪಾಯಿ ಹಾಕ್ಕೊಡ್ತಾರೆ. ಸೊ ಇನ್ವೆಸ್ಟ್ ಮಾಡಿದ್ರೆ. ಸೊ ಅದರಿಂದ ಹೇಳ್ತಿರೋದಷ್ಟೇ, ಡಿಜಿ ಗೋಲ್ಡ್ ಅಂತ. ಸೊ ಹಾಗೆ ನೀವು ಕೀಪರ್ ಮಾಡ್ಬೋದು, ಒಂದು ಅಮೌಂಟನ್ನು ಕೀಪಿಂಗ್ ಮಾಡ್ಬೋದು. ಸೊ ಹಾಗೆ ನಾನು ಒಂದು ಅಕೌಂಟ್ KYC ವೆರಿಫೈಡ್ ಆಗಿದೆ. ಈ ಒಂದು ಅಪ್ಲಿಕೇಶನ್ನ ನೀವು ರಿಜಿಸ್ಟರ್ ಮಾಡ್ಕೊಬೇಕಂತ ಅಂದರೆ ಸೊ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲ ಬೇಕಾಗುತ್ತೆ. ಸೊ ನಿಮ್ಮ ಪೇರೆಂಟ್ಸ್ ಹಾಕಿದ್ರೂ ನಡೆಯುತ್ತೆ. ಸೊ ಇಲ್ಲಿ ನೋಡ್ಬೋದು ತುಂಬ ಜನ ಕಾಮೆಂಟ್ ಮಾಡಿದ್ರಿ. ಸೊ ಇನ್ನೊಂದೇನಪ್ಪ ಅಂತ ಅಂದರೆ ಈ ರೆಫರಲ್ ಮಾಡ್ತೀರಿ, ಆದರೆ ಆ ಒಂದು ರೆಫರಲಿಂದ ನಮಗೆ ಅನ್ಲಾಕ್ ಅಂತ ಬರ್ತಾ ಇದೆ. ಸೊ ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅಂತ. ಸೊ ಇಲ್ಲಿ ನೋಡ್ಬೋದು, ನನಗೆ ಅದು ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು ನೀವು ಅನ್ಲಾಕ್ ವಿತ್ ಯುವರ್ ಫ್ರೆಂಡ್ಸ್ ಹೆಲ್ಪ್ ಅಂತ. ಸೊ ಹೆಂಗಪ್ಪ ಅಂತ ಅಂದರೆ ಇದು ನಿಮ್ಮ ಫ್ರೆಂಡ್ ಏನಾದರೂ ನೀವು ರೆಫರ್ ಮಾಡಿದ್ರೆ, ನಿಮ್ಮ ಫ್ರೆಂಡ್ ಏನಾದ್ರೂ ಫಸ್ಟ್ ಅಮೌಂಟನ್ನು ಸ್ಪೆಂಡ್ ಮಾಡ್ದ ಅಂತ ಅಂದರೆ ಸೊ ಅಂದರೆ ಆ ಒಂದು ಅಮೌಂಟನ್ನು ಆ್ಯಡ್ ಅಪ್ ಮಾಡಿ ಸೊ ಪ್ಯಾಂಪೆ ಮುಖಾಂತರ ಬೇರೆಯವರಿಗೆ ಸೆಂಡ್ ಮಾಡೋದಾಗಿರ್ಬೋದು. ಈ ರೀತಿ ಮಾಡೋದಾದರೆ ಸೊ ನಿಮಗೆ ಇಲ್ಲಿ 500 ಕಾಯಿನ್ಸ್ ಸಿಗುತ್ತೆ. ಸೊ 500 ಕಾಯಿನ್ಸ್ ಈಗ ಸಿಗ್ತಾ ಇಲ್ಲ. ಸೊ ಯಾಕಂತಂದರೆ ಟೋಕನ್ಸ್ಗಳು ಸಿಗ್ತಾ ಇದ್ದಾವೆ. ಟೋಕನ್ಸ್ಗಳಿಂದ ಗಿವ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಗೈಸ್, ಇಷ್ಟ ಆಗಿತ್ತು ವಿಡಿಯೋ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಜೈ ಹಿಂದ್, ವಂದೇ ಮಾತರಂ.